ಗುಜರಾತಲ್ಲಿ ನಡೆದಿದೆ ಆಪರೇಷನ್ ಡೆಲ್ಟಾ ಹಂಟ್. ಅಕ್ರಮ ಬಾಂಗ್ಲಾದೇಶಿಯರ ಪರೇಡ್. ನಕಲಿ ಕಾರ್ಡ್ ಕೊಟ್ಟವರಿಗೂ ಶುರುವಾಗಿದೆ ನಡುಕ. ಖರ್ಗೆ ಸಾಹೇಬರು ಯಾವಾಗ ಕ್ರಮ ಕೈಗೊಳ್ತಾರೋ? मैंने जैसे आपको बताया कि हमने जब रेड चालू की तो कुछ लोगों ने भागने की कोशिश की, तो हमने ये वेल प्लान रेड की. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸಿಎಂ ಆದ ಮೇಲೆ ಪ್ರತಿನಿತ್ಯ ಬಾಂಗ್ಲಾ ಗಡಿಯಲ್ಲಿ ಇಂಥ ದೃಶ್ಯಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಅಕ್ರಮ ವಲಸಿಗರು ನಾ ಮುಂದು ತಾ ಮುಂದು ಅಂತ ವಾಪಸ್ ಅವರ ದೇಶಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಆಡಳಿತ ನಡೆಸುವ ಸರ್ಕಾರಗಳಿಗೆ ಬದ್ಧತೆ ಇದ್ದರೆ ಎಲ್ಲವೂ ಸಾಧ್ಯ ಅನ್ನೋದು ಇದರಿಂದ ಸಾಬೀತಾಗ್ತಿದೆ. ಈಗ ಈ ಸಾಲಿಗೆ ಗುಜರಾತ್ ರಾಜ್ಯ ಕೂಡ ಸೇರಿಕೊಂಡಿದೆ. ಅಲ್ಲೀಗ ಶುರುವಾಗಿದೆ ಆಪರೇಷನ್ ಡೆಲ್ಟಾ ಹಂಟ್. ಹೌದು, ಗುಜರಾತ್ ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರ ವಿರುದ್ಧ ಆಪರೇಷನ್ ಡೆಲ್ಟಾ ಹಂಟ್ ಶುರುವಾಗಿದೆ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ಗುಜರಾತಲ್ಲಿ ಆರಂಭಿಸಿರುವ ಬೃಹತ್ ಮತ್ತು ಆಕ್ರಮಣಕಾರಿ ಗುಪ್ತ ಕಾರ್ಯಾಚರಣೆ ಇದಾಗಿದೆ. ದೇಶದ ಭದ್ರತೆಗೆ ಸವಾಲಾಗಿ ಪರಿಣಮಿಸಿರುವ ನುಸುಳುಕೋರರ ಬೆನ್ನೆಲುಬನ್ನು ಮುರಿಯುವುದೇ ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ. 700 ಮಂದಿ ಪೊಲೀಸ್ ವಶಕ್ಕೆ, 200ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಪತ್ತೆ. ಕಳೆದ 24 ಗಂಟೆಯ ಅವಧಿಯಲ್ಲಿ ಗುಜರಾತ್ ಪೊಲೀಸರು ನಡೆಸಿದ ಸರಣಿ ದಾಳಿಗಳಲ್ಲಿ 700ಕ್ಕೂ ಹೆಚ್ಚು ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ. ಅಹಮದಾಬಾದ್, ಸೂರತ್, ರಾಜ್ಕೋಟ್, ವಡೋದರಾ ಮತ್ತು ಭರೂಚ್ನಂತಹ ಪ್ರಮುಖ ನಗರಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಲಾಗಿದೆ. ತನಿಖೆಯ ಬಳಿಕ ಇವರಲ್ಲಿ 200ಕ್ಕೂ ಹೆಚ್ಚು ಜನರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ನುಸುಳಿರುವುದು ಎಂದು ದೃಢಪಟ್ಟಿದೆ. गुजरात से पकड़ने का काम गुजरात पुलिस द्वारा चालू ही है. ये एक बड़ा ऑपरेशन है और आने वाले दिनों में भी ऑपरेशंस चालू रहेंगे. मैंने जैसे आपको बताया कि हमने जब रेड चालू की तो कुछ लोगों ने भागने की कोशिश की, तो हमने ये वक्त वेल प्लान रेड की थी. रेलवे स्टेशन, बस स्टेशन, हाईवे, नाकेबंदी, इसके माध्यम से भागने वाले लोगों को भी पकड़ने में सफलता प्राप्त हुई है. कुल मिला के इतनी बड़ी संख्या में जब लोग काम करते हैं उनके बीच घुस के ये लोग कहीं ना कहीं काम करते हैं. ಗುಜರಾತ್ ಗೃಹ ಸಚಿವ ಹರ್ಷ ಸಂಘವಿ ಅವರ ಪ್ರಕಾರ ಇವರನ್ನು ಕೇವಲ ಗಡೀಪಾರು ಮಾಡುವುದಲ್ಲದೆ ಇವರಿಗೆ ಆಶ್ರಯ ನೀಡಿದ, ಕೆಲಸ ನೀಡಿದ ಮತ್ತು ದಾಖಲೆಗಳನ್ನು ಮಾಡಿಕೊಟ್ಟ ಸ್ಥಳೀಯ ದಳಾಳಿಗಳ ಮೇಲೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಪ್ರಸ್ತುತ ಪೊಲೀಸ್ ರಡಾರ್ನಲ್ಲಿ 6000ಕ್ಕೂ ಹೆಚ್ಚು ಶಂಕಿತರಿದ್ದಾರೆ. ಅವರಿಗೆಲ್ಲ ಈಗ ನಡುಕ ಶುರುವಾಗಿದೆ. ಬಾಂಗ್ಲಾದೇಶಿಯರು ಪತ್ತೆಯಾಗಿದ್ದು ಹೇಗೆ? ಏನಿದು ರಹಸ್ಯ ಪತ್ತೆ ಕಾರ್ಯಾಚರಣೆ? ಹೌದು, ಕಳೆದ 6 ತಿಂಗಳ ಹಿಂದೆ ಗುಜರಾತ್ ಸರ್ಕಾರ ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂತು. ಇದಕ್ಕಾಗಿ ಹಲವು ಸರ್ಕಾರಿ ಮತ್ತು ಖಾಸಗಿ ಗುಪ್ತಚರ ಸಂಸ್ಥೆಗಳನ್ನು ನಿಯೋಜಿಸಲಾಯಿತು. ಇವರು ರಹಸ್ಯವಾಗಿ ರಾಜ್ಯಾದ್ಯಂತ ಓಡಾಡಿದ್ರು. ಬ್ಯಾಂಕ್ ವಹಿವಾಟು, ಅವರ ಭಾಷೆ, ಅವರ ಫೋನ್ ಸಂಪರ್ಕ ಇವೆಲ್ಲವುಗಳನ್ನು ಜಾಲಾಡಿ ಒಂದೇ ವಾರದಲ್ಲಿ 700 ಮಂದಿಯನ್ನು ತಮ್ಮ ವಶಕ್ಕೆ ಪಡೆದ್ರು. ಇವರಷ್ಟೇ ಅಲ್ಲ, ಇವರನ್ನು ಗಡಿಯಿಂದ ಇಲ್ಲಿಗೆ ಕಳಿಸಿದ್ದು ಯಾರು, ಗುಜರಾತಲ್ಲಿ ಇವರಿಗೆ ಆಶ್ರಯ ಒದಗಿಸಿದವರ ಹಿನ್ನೆಲೆ ಇವೆಲ್ಲವನ್ನೂ ತನಿಖೆ ನಡೆಸಲಾಗಿದೆ. ಹಾಗಾಗಿ ಇವರ ಹಿಂದಿರುವ ದೇಶದ್ರೋಹಿ ಶಕ್ತಿಗಳಿಗೂ ಈಗ ನಡುಕ ಶುರುವಾಗಿದೆ. ಈ ಅಕ್ರಮ ನುಸುಳುಕೋರರು ದಳಾಳಿಗಳ ಮೂಲಕ ಭಾರತದ ಗಡಿ ಪ್ರವೇಶಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರದ ಸೌಲಭ್ಯಗಳನ್ನು ಅನುಭವಿಸುತ್ತಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಇಡೀ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಕಾರ್ಯಾಚರಣೆಗಳು ಅನಿವಾರ್ಯವಾಗಿವೆ. ಕರ್ನಾಟಕದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಯಾವಾಗ ಖಡಕ್ ತೀರ್ಮಾನ ತಗೋತಾರೋ ಕಾದು ನೋಡಬೇಕಿದೆ.